ನಿಮ್ಮ ಮುಖದ ಮೇಲೆ ಏನಾದರೂ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಎಕ್ನೆ ಮಾರ್ಕ್ಸ್ ಏನಾದರೂ ಇದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಇವತ್ತು ಒಂದು ರೆಮಿಡಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಆಗಿದೆ. ಅಡುಗೆ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್‌ನ ಬಳಸಿ ಮಾಡ್ಬೋದು. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗೆ ಖಂಡಿತವಾಗಿ ಪರಿಹಾರ ಅಂತೂ ಸಿಕ್ಕೇ ಸಿಗುತ್ತೆ. ನಾನು ಹೇಗೆ ಹೇಳ್ತೀನಿ ಹಾಗೆ ಮಾಡೋದ್ರಿಂದ ನಿಮ್ಮ ಮುಖದ ಮೇಲಾಗುವ ಒಂದು ಮ್ಯಾಜಿಕನ್ನು ನೀವು ಖಂಡಿತವಾಗಿ ನೋಡ್ಬೋದು. ಸರಿನಾ? ನಿಮ್ಮ ಸ್ಕಿನ್ ಹೆಲ್ದಿ ಆಗೋದಲ್ಲದೆ ನಿಮಗೆ ಏನೇ ಸಮಸ್ಯೆ ಇದ್ರೂ ಅದು ರೂಟಿಂದಾನೇ ಕ್ಲಿಯರ್ ಆಗ್ತಾ ಬರುತ್ತೆ. ಬನ್ನಿ ಹಾಗಾದರೆ ಏನು ಮಾಡಬೇಕು ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ಪಾಸಿಟಿವ್ ಆಗಿದ್ದೀರಾ, ಎಲ್ಲರೂ ತುಂಬ ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವ ಫೇಸ್ ಮಾಸ್ಕನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಿಮ್ಮ ಮುಖದ ಮೇಲಿರುವಂಥ ಡಿಸ್ಕಲರೇಷನ್ ಇರ್ಬೋದು, ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಎಕ್ನೆ ಮಾರ್ಕ್ಸ್ ಇರ್ಬೋದು ಅಥವಾ ಪಿಗ್ಮೆಂಟೇಷನ್ ಇರ್ಬೋದು, ಇದೆಲ್ಲ ಕೂಡ ಖಂಡಿತವಾಗಿ ಕಡಿಮೆ ಆಗಲಿದೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಇದು ಒಂದೇ ಸಲ ಚೆನ್ನಾಗಿ ಅಂತ ಮ್ಯಾಜಿಕ್ ಮಾಡಲ್ಲ. ಸೊ ಸ್ವಲ್ಪ ಪೇಷಂಟ್ ಆಗಿರಬೇಕು. ಇದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ, ನಾನು ಹೇಗೆ ಹೇಳ್ತೀನಿ ಹಾಗೆ ಮಾಡೋದ್ರಿಂದ ಖಂಡಿತವಾಗಿ ಒಂದು ಮ್ಯಾಜಿಕ್ ಆಗುತ್ತೆ, ಗ್ಲೋ ಅಂತೂ ಬರುತ್ತೆ. ಆದರೆ ಸ್ವಲ್ಪ ವೇಟ್ ಮಾಡಬೇಕು. ಹೀಗೆ ಹಚ್ಕೊಳ್ತೀನಿ, ಹೀಗೆ ತೆಗೆದ ತಕ್ಷಣ ಎಲ್ಲ ಕಡೆ ಹೋಗಿ ನನ್ನ ಮುಖ ಫುಲ್ ಪಳಪಳ ಅಂತ ಹೊಳಿಬೇಕು ಅಂತ ಅಂದರೆ ಆಗಲ್ಲ. ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ ಆ ಒಂದು ಮ್ಯಾಜಿಕ್ ಖಂಡಿತವಾಗಿ ಆಗುತ್ತೆ. ಸರಿನಾ? ಇವತ್ತಿನ ಮ್ಯಾಜಿಕಲ್ ಫೇಸ್ ಪ್ಯಾಕ್ ಮಾಡಲಿಕ್ಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು. ಹೌದು, ಕಡಲೆ ಹಿಟ್ಟು ಅಂದ ತಕ್ಷಣ ನನಗೆ ಒಂಥರ ತುಂಬಾ ಪ್ರೀತಿ. ಯಾಕಂತಂದರೆ ಈ ಜಗತ್ತಲ್ಲಿ ನಮ್ಮ ಸ್ಕಿನ್ನನ್ನು ತುಂಬ ನೀಟಾಗಿ, ತುಂಬ ಕ್ಲೀನಾಗಿ ಮಾಡುತ್ತೆ ಅಂತ ಅಂದರೆ ಅದು ಕಡಲೆ ಹಿಟ್ಟು ಮಾತ್ರ. ಸೊ ಈ ಒಂದು ಕಡಲೆ ಹಿಟ್ಟು ಏನಿದೆ, ನಾನು ಇದಕ್ಕಿಂತ ಮುಂಚೆ ಮಾಡಿರುವಂಥ ಫೇಸ್ ಪ್ಯಾಕ್ಗಳಲ್ಲೂ ಕೂಡ ಕಡಲೆ ಹಿಟ್ಟಿನ ಉಪಯೋಗದ ಬಗ್ಗೆ ಹೇಳಿದ್ದೀನಿ. ಇವಾಗ ನೀವೆಲ್ಲಾದರೂ ಹೋಗಿ ಬಂದಿದ್ದೀರಿ ಅಂತ ಇಟ್ಕೊಳ್ಳಿ. ಸೊ ಫೇಸ್ ಕ್ಲೀನ್ ಮಾಡಬೇಕು ಅಂತ ಅಂದರೆ ಒಂದಿಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಫೇಸಿಗೆ ಹಚ್ಕೊಂಡು ನೀವು ವಾಶ್ ಮಾಡೋದ್ರಿಂದನೇ ನಿಮಗೆ ಗೊತ್ತಾಗುತ್ತೆ ಫೇಸ್ ಎಷ್ಟು ಕ್ಲೀನ್ ಆಗುತ್ತೆ ಅಂತ. ಸೊ ನೀವು ಒಂದ್ಸಲ ಬೇಕಾದರೆ ಕಂಪೇರ್ ಮಾಡಿ ನೋಡಿ. ನೀವು ರೆಗ್ಯುಲರ್ ಯೂಸ್ ಮಾಡುವಂತಹ ಫೇಸ್ ವಾಶ್ ಮತ್ತು ಈ ಒಂದು ಕಡಲೆ ಹಿಟ್ಟಿನ ಫೇಸ್ ವಾಶನ್ನು ನೀವು ಯೂಸ್ ಮಾಡಿ. ಸೊ ನಿಮಗೆ ಅದರಿಂದ ಡಿಫ್ರೆನ್ಸ್ ಖಂಡಿತವಾಗಿ ಗೊತ್ತಾಗುತ್ತೆ. ಸರಿನಾ? ಹಾಗಾಗಿ ನಮಗೆ ಕಡಲೆ ಹಿಟ್ಟು ಬೇಕು. ಇದ್ರ ಜೊತೆಗೆ ಇವತ್ತಿನ ಹೀರೋ ಇಂಗ್ರೀಡಿಯೆಂಟ್ ಅಂತ ಅಂದರೆ ಮುಲೇಥಿ. ಹೌದು, ಮುಲೇಥಿ ಅಂತ ಅಂದರೆ ಏನು ಅಂತ ಮೊದಲಿಗೆ ತಿಳ್ಕೊಂಡ್ಬಿಡೋಣ ಅಲ್ವಾ? ಮುಲೇಥಿ ಅಂತ ಅಂದರೆ ಇದು ಒಂದು ಸಸ್ಯ. ಸರಿನಾ? ಇದನ್ನು ಏನು ಮಾಡ್ತಾರೆ ಅಂತ ಅಂದರೆ ಈ ಸಸ್ಯದ ಬೇರು ಏನಿದೆ ಅದನ್ನು ತೆಗೆದು ಅದನ್ನು ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ನಮಗೆ ಕೊಡ್ತಾರೆ. ಸೊ ಈ ಮುಲೇಥಿ ಪೌಡರ್ ಆನ್ಲೈನಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ. ನಾನು ಬಳಸಿರುವಂತಹ ಮುಲೇಥಿ ಪೌಡರ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲ ಅಂತಂದರೆ ನಿಮಗೆ ಯಾವುದಾದ್ರೂ ಬೆಸ್ಟ್ ಗೊತ್ತಿದೆ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಮುಲೇಥಿ ಪೌಡರ್ ಇದೆ ಅಂತಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಮುಲೇಥಿ ಏನಿದೆ ಇದು ನಮ್ಮ ಫೇಸಿಗೆ ಮೇಲೆ ಯಾವುದೇ ಥರದ ಒಂದು ಮಾರ್ಕ್ಸ್ ಇದ್ರೂ ಕೂಡ ಈ ಮುಲೇಥಿಯಿಂದ ಅದು ಖಂಡಿತವಾಗಿ ಹೋಗುತ್ತೆ. 1 ಚಮಚ ಕಡಲೆ ಹಿಟ್ಟನ್ನು ತಗೋಬೇಕು ಮತ್ತು 1 ಚಮಚ ಮುಲೇಥಿ ಪೌಡ್ರನ್ನು ತಗೋಬೇಕು. ಸೊ ಇದು ಎರಡನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ನಮ್ಮ ಬೇಸ್ ಆಗಿರುತ್ತೆ. ಇವಾಗ ತುಂಬ ಜನ ಬ್ಯುಸಿಯಾಗಿರ್ತಾರಲ್ವಾ, ಸೊ ಅವರಿಗೆ ಟೈಮ್ ಇರಲ್ಲ ಇದೆರಡನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಚುವಷ್ಟು. ಸೊ ಅವ್ರೇನು ಮಾಡ್ಬೋದು ಅಂತ ಅಂದರೆ ಸಮ ಪ್ರಮಾಣದಲ್ಲಿ ಕಡಲೆ ಹಿಟ್ಟು ಮತ್ತು ಮುಲೇಥಿ ಪೌಡ್ರನ್ನ ತೊಗೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ಏರ್‌ಟೈಟ್ ಕಂಟೈನರಲ್ಲಿ ಅದನ್ನು ಹಾಕಿಡೋದ್ರಿಂದ ಸೊ ನಿಮಗೆ ಯಾವಾಗ ಈ ಮಾಸ್ಕ್ ಹಾಕ್ಕೋಬೇಕು ಅಂತ ಅನಿಸುತ್ತೆ ಅದನ್ನ ಡೈರೆಕ್ಟಾಗಿ ನೀವು ತೊಗೊಂಡು ಮಾಸ್ಕ್ ಮಾಡ್ಕೊಂಡು ಹಚ್ಕೋಬೋದು. ಸೊ ತುಂಬ ಫಾಸ್ಟಾಗಿ ಆಗುತ್ತೆ. ಇಲ್ಲ ನಿಮ್ಮ ಹತ್ರ ಟೈಮ್ ಇದೆ ಅಂತ ಅಂದರೆ ಇದು ಒಂದು ಚಮಚ ಕಡಲೆ ಹಿಟ್ಟು, 1 ಚಮಚ ಮುಲೇಥಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಸಿಂಪಲ್ ಆಗಿರುವಂತಹ ನೀರಿನ ಜೊತೆಗೂ ಮಿಕ್ಸ್ ಮಾಡ್ಕೋಬೋದು ಅಥವಾ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೋಬೋದು, ರೋಸ್ ವಾಟರ್ ಬಳಸ್ಬೋದು, ಇಲ್ಲ ಅಂತಂದರೆ ಮೊಸರನ್ನು ಕೂಡ ಬಳಸ್ಬೋದು. ಸೊ ನಿಮ್ಮ ಸ್ಕಿನ್ ಟೈಪಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡಿಬಿಟ್ಟು ಮಾಡಿ. ಸೊ ನಾನಿವತ್ತು ಇಲ್ಲಿ ಹಾಲು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಪೇಸ್ಟ್ ಥರ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ಸೊ ನಾನು ಆಲ್ರೆಡಿ ಇಲ್ಲಿ ಕಡಲೆ ಹಿಟ್ಟಿನಿಂದಾನೇ ಫೇಸ್ ವಾಶ್ ಮಾಡ್ಕೊಂಡಿದ್ದೆ. ಇವಾಗ ಡ್ರೈ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಈ ಒಂದು ಪ್ಯಾಕನ್ನು ಹಚ್ತಾ ಇದ್ದೀನಿ. ಸೊ ಈ ಪ್ಯಾಕನ್ನು ಹಚ್ಕೊಂಡು ಒಂದು 15 ನಿಮಿಷ ಅದನ್ನು ಹಾಗೆ ಬಿಡಬೇಕು. 10ರಿಂದ 15 ನಿಮಿಷದೊಳಗೆ ಇದು ಒಣಗುತ್ತೆ. ಸರಿನಾ? ಇದನ್ನು ಒಣಗಿದ ಮೇಲೆ ಸ್ವಲ್ಪ ಅದಕ್ಕೆ ನೀರನ್ನು ಸ್ಪ್ರೇ ಮಾಡಿ ಅಥವಾ ಕೈಯಿಂದಾನೇ ನೀರು ಹೀಗೆ ಹಚ್ಚಿಬಿಟ್ಟು ನಾವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿ ನೀರಲ್ಲಿ ನಾವು ಇದನ್ನು ವಾಶ್ ಮಾಡಿದರೆ ಆಯಿತು.
ಸೊ ನೀವು ಈ ಫೇಸ್ ಪ್ಯಾಕನ್ನು ಹಾಕ್ಕೊಂಡಾಗ ಮುಖದ ಮೇಲೆ ಒಂದು ಕೂಲ್‌ನೆಸ್ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ನೀವು ಟ್ರೈ ಮಾಡಿದಾಗ. ಫೇಸ್ ವಾಶ್ ಎಲ್ಲ ಮಾಡಿ ಆದ್ಮೇಲೆ ನಾವು ಅದನ್ನ ನಮ್ಮ ಫೇಸನ್ನ ಹಾಗೆ ಬಿಡೋ ಹಾಗಿಲ್ಲ. ಇದನ್ನ ಡ್ರೈ ಮಾಡ್ಕೊಂಡು ಅದಕ್ಕೆ ನಾವು ಮಾಯಿಶ್ಚರೈಸ್ ಮಾಡಲೇಬೇಕು. ಸೊ ಮುಖನ ಹಾಗೆ ಡಿಹೈಡ್ರೇಟ್ ಆಗಕ್ಕೆ ಬಿಡೋ ಹಾಗಿಲ್ಲ. ಸರಿನಾ? ನಮ್ಮ ಸ್ಕಿನ್ನಿಗೆ ಮುಲೇತಿ ಒಂದು ಒಳ್ಳೆಯ ಚಿಕಿತ್ಸೆಯನ್ನ ಕೊಡುತ್ತೆ. ಸೊ ಆಯುರ್ವೇದದಲ್ಲಿ ಕೂಡ ಇದನ್ನ ಬಳಸ್ತಾರೆ. ಓಕೆನಾ? ಸೊ ಇದನ್ನ ಎಷ್ಟು ಸಲ ಹಚ್ಕೋಬೇಕು ಅಂತ ಹೇಳ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಯಾರಿಗೆಲ್ಲ ತುಂಬ ಪಿಗ್ಮೆಂಟೇಷನ್ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ ಅಂಥವ್ರು ಏನು ಮಾಡಬೇಕು ಅಂತಂದರೆ 1 ವಾರ ಕಂಟಿನ್ಯೂ ಆಗಿ ಇದನ್ನು ಈ ಪ್ರೊಸೀಜರನ್ನು ಮಾಡ್ತಾ ಬರಬೇಕು. ಸರಿನಾ? ಸೊ ಸೆಕೆಂಡ್ ವೀಕ್ ಏನು ಮಾಡಬೇಕು ಅಂತಂದರೆ ಅಲ್ಟರ್ ಡೇಸ್, ಎವ್ರಿ ಅಲ್ಟರ್ ಡೇಸ್ ಅಂದರೆ ಒಂದಿನ ಮಾಡೋದು, ಸೊ ನೆಕ್ಸ್ಟ್ ಡೇ ಒಂದು ಗ್ಯಾಪ್ ಕೊಟ್ಟು ಮತ್ತೆ ಅದನ್ನು ಮಾಡುವಂಥದ್ದು, ಹೀಗೆ ಮಾಡೋದು. ಸೊ ಥರ್ಡ್ ವೀಕಲ್ಲಿ ನಿಮಗೆ ಆಲ್ಮೋಸ್ಟ್ ಅದ್ರ ರಿಸಲ್ಟ್ ಬಂದಿರುತ್ತೆ, ಎಲ್ಲ ಕಡಿಮೆ ಆಗಿರುತ್ತೆ, ಫೇಸಲ್ಲಿ ಒಂದು ಗ್ಲೋ ಸ್ಟಾರ್ಟ್ ಆಗಿರುತ್ತೆ. ಸೊ ಥರ್ಡ್ ವೀಕಲ್ಲಿ ನೀವು ಒಂದು 2 ಟೈಮ್ಸ್ ಮಾಡಿದ್ರು ಸಾಕಾಗುತ್ತೆ. ಫೋರ್ತ್ ವೀಕಲ್ಲಿ 1 ಟೈಮ್ ಮಾಡಿದರೆ ಸಾಕು. ಅಂದರೆ ಆಲ್ರೆಡಿ ನಿಮಗೆ ರಿಸಲ್ಟ್ ಬಂದಿರೋದ್ರಿಂದ ನಿಮಗೆ ಅದರ ಅವಶ್ಯಕತೆ ಇರಲ್ಲ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ನ್ಯಾಚುರಲ್ ಆದ ಇಂಗ್ರೀಡಿಯೆಂಟ್ಸ್‌ನ ಬಳಸ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಸೈಡ್ ಎಫೆಕ್ಟ್ ಆಗಲ್ಲ. ಸರಿನಾ? ನಿಮಗೂ ಅಷ್ಟೂ ಏನಾದರೂ ಡೌಟ್ ಇದ್ದರೆ ಸ್ವಲ್ಪ ಕೈ ಹತ್ರ ಒಂದು ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ಫೇಸಿಗೆ ಹಚ್ಕೊಳ್ಳಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಏನಾದರೂ ಇದ್ದರೆ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ನೀವು ಅದನ್ನು ಯೂಸ್ ಮಾಡಿದರೆ ಒಳ್ಳೆಯದು. ಸೊ ನನಗಂತೂ ಯಾವುದೇ ಸೈಡ್ ಎಫೆಕ್ಟೇ ಆಗಿಲ್ಲ. ನೀವು ನೋಡ್ತಾ ಇರ್ಬೋದು, ನನ್ನ ಸ್ಕಿನ್ ಕೂಡ ನೋಡ್ತಾ ಇರ್ಬೋದು, ಯಾವುದೇ ರೀತಿಯ ಒಂದು ಪಿಗ್ಮೆಂಟೇಷನ್ ಇರ್ಬೋದು, ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಏನೂ ಇಲ್ಲ. ಈ ಪಿಗ್ಮೆಂಟೇಷನ್ ಇದ್ರೆ ಒಂದು ಏಜ್ ಅಂತ ಆದಮೇಲೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗಲೇ ನಾವು ಅದನ್ನು ಟ್ರೀಟ್ ಮಾಡಬೇಕು, ಅದ್ರ ಬಗ್ಗೆ ಕಾಳಜಿ ಮಾಡಬೇಕು. ಇಲ್ಲ ಅಂತಂದರೆ ತುಂಬ ಡಾರ್ಕ್ ಆದರೆ ಹೋಗೋದು ಆಮೇಲೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಈ ಒಂದು ರೆಮಿಡಿನ ಖಂಡಿತವಾಗಿ ಯೂಸ್ ಮಾಡಿ ನೋಡಿ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನನ್ನ ಚಾನಲಲ್ಲಿ ನಿಮಗೆ ಬ್ಯೂಟಿ ಟಿಪ್ಸ್ ಸಿಗುತ್ತೆ, ಹೇರ್ ಕೇರ್ ಇದೆ, ಸೊ ಸೀರೆ ಹೇಗೆ ಉಡಬೇಕು, ಅದಕ್ಕೆ ಏನೆಲ್ಲ ಟಿಪ್ಸ್ ಬೇಕು ಅದೆಲ್ಲ ಕೂಡ ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಟ್ರಾವೆಲಿಂಗ್ ವ್ಲಾಗ್ಸ್ ಇದೆ, ಕುಕಿಂಗ್ ವಿಡಿಯೋಸ್ ಇದೆ. ಸೊ ಎಲ್ಲ ನಮ್ಮೊಂದು ಮಹಿಳೆಗೆ ಏನೆಲ್ಲ ಬೇಕು ಅದೆಲ್ಲ ಕೂಡ ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿಯವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.